ನಮ್ಗೆ ಆಲ್ಮೋಸ್ಟ್ ಲೈಕ್ ಒಬ್ಬೊಬ್ಬರು ₹1 ₹2 ಆ್ಯಂಡ್ ₹5 20 100 ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊಟ್ಟಿದ್ದೀರಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ದುಡ್ಡಿಂದ ಇವತ್ತು ಬೇರೆಯವರು ಖುಷಿ ಪಡಿಸ್ತೀನಿ ಆ್ಯಂಡ್ ನಿಮ್ಮ ನೇಮ್ನು ಮೆನ್ಷನ್ ಮಾಡ್ತೀನಿ. ಇದರಲ್ಲಿ ಸಿಕ್ಕಿರೋದ್ರಲ್ಲಿ ಎಷ್ಟಾಗೋದು ಅಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡೋಣ. ಸೊ ಆಲ್ಮೋಸ್ಟ್ ನಮಗೆ ₹100 120 125 ಎಲ್ಲ ₹130 ಇದೆ. ಈ 130 ಇಟ್ಕೊಂಡು ಇವತ್ತು ಎಷ್ಟಾಗೋದು ಅಷ್ಟು ಜನಕ್ಕೆ ಹೆಲ್ಪ್ ಮಾಡೋಣ. ನೋಡೋಣ, ಎಲ್ಲಾದರೂ ಯಾರೋ ಸಿಕ್ಕಿದ್ರೆ ಇಮಿಡಿಯೇಟ್ ಹೆಲ್ಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಒಂದು ಅಮ್ಮ ಇದ್ದಾರೆ. ಆ ಅಮ್ಮನ ಹತ್ರ ಹೋಗಿ ಕೇಳೋಣ ಏನು ತಿಂತಾರ ಅಂತ ಕೇಳಿ ಅವ್ರಿಗೆ ಕೊಡ್ಸೋಣ. ಅವ್ರಿಗೇನು ಇಷ್ಟ ಇದೆಯೋ. ಒಂದು ನಿಮಿಷ. ಅಮ್ಮ ನಮಸ್ಕಾರ. ಏನು ತಿಂತೀರಾ? ಅಲ್ಲ ನೀವೇನು ತಿನ್ಬೇಕು ಅನಿಸ್ತಿದೆ? ಅಲ್ಲ ನಿಮ್ಗೆ ಏನು ಬೇಕೋ ನಾನು ತೊಗೊಂಬಂದು ಕೊಡ್ತೀನಿ. ಊಟ ತಂದು ಕೊಡ್ಲಾ? ದೋಸೆ ಬೇಕಾ ಇಲ್ಲಾಂದರೆ ಅನ್ನ ಸಾಂಬಾರು ಆ ಥರ ಬೇಕಾ? ದೋಸೆ ತಂದ್ಕೊಡು, ಮಸಾಲೆ ದೋಸೆ ತಂದು ಕೊಡ್ಲಾ? ಇಲ್ಲೇ ಇರ್ತೀರಲ್ಲ, ನಾನು ಬರ್ತೀನಿ. ಸರಿ. ಸೊ ಫ್ರೆಂಡ್ಸ್, ಇಲ್ಲಿ ನಿಯರ್ ಬೈ ಹೋಟ್ಲ್ ಹುಡ್ಕೊಂಡು ಹೋಗಿ ಮಸಾಲೆ ದೋಸೆ ಇದ್ದರೆ ಮಸಾಲೆ ದೋಸೆ ಅವ್ರಿಗೆ ತಂದ್ಕೊಡೋಣ ಇವತ್ತು. ಸೊ ಫೈನಲಿ ಬಂದುಬಿಟ್ಟು ಅಮ್ಮ ದೋಸೆ ಕೇಳಿದ್ದಾರೆ. ಸೊ ಆ ದೋಸೆ ಕೊಡ್ಸೋಕ್ಕೋಸ್ಕರ ಇಲ್ಲಿ ಯಾವುದೂ ಹೋಟ್ಲು ಕಾಣಿಸ್ತಾ ಇಲ್ಲ. ಸೊ ನಾವು ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಯಾವುದಾದ್ರು ಸಿಕ್ಕಿದ್ರೆ ಇಮಿಡಿಯೇಟ್ ಅವ್ರಿಗೆ ಹೋಗಿ ಆದಷ್ಟು ಬೇಗ ತಲುಪಿಸ್ತೀನಿ, ಇಲ್ಲಾಂದರೆ ಆ ಜಾಗ ಬಿಟ್ಟು ಅವ್ರು ಬೇರೆ ಕಡೆ ಹೋಗ್ತಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಇಲ್ಲೊಂದು ಹೋಟ್ಲ್ ನೋಡಿದ್ದೀನಿ. ಸೊ ಅಲ್ಲಿ ಬಂದಿದ್ದೀನಿ. ಓಕೆ. ಸೊ ದೋಸೆ ಇದೆಯಾ? ಹೌದಾ? ಒಂದೇ ಒಂದು ದೋಸೆ ಬೇಕಾಯಿತು. ಇಡ್ಲಿ ವಡೆ ಸಿಗ್ತಿದೆ. ಹಾಂ. ಹೌದಾ? ಇಲ್ಲ, ಒಬ್ರು ಕೊಡೋಕ್ಕೆ ಅವ್ರಿಗೆ ಮಸಾಲೆ ದೋಸೆನೇ ಬೇಕಂತ ಅದಕ್ಕೆ. ಸರಿ ಸರ್. ಸೊ ಆಲ್ಮೋಸ್ಟ್ ಲೈಕ್ 3 o'clock ಆಗ್ತಾಯಿದೆ. ಇವಾಗ ಎಲ್ಲೂ ದೋಸೆ ಸಿಗ್ತಾ ಇಲ್ಲ. ಸೊ ಒಂದು ಹೋಟ್ಲಲ್ಲಿ ಕೇಳಿದ್ವಿ, ಅಲ್ಲಿ ಸಿಕ್ಕಿಲ್ಲ. ಇವಾಗ ಬೇರೆ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಬೇರೆ ಹೋಟ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಚೆಕ್ ಮಾಡೋಣ. ಸರ್ ಮಸಾಲೆ ದೋಸೆ ಇದೆಯಾ? ಮಸಾಲೆ ದೋಸೆ ಪಾರ್ಸಲ್ ಒಂದು ಮಸಾಲೆ ದೋಸೆ ಕೊಡಿ. ಎಷ್ಟು? ಸೊ ದೋಸೆ ಬಂದ್ಬಿಟ್ಟು 126 ಅಂತೆ, ಪಾಕಶಾಲಾ ಅಂತ. ಸೊ ಇಲ್ಲಿರೋದೇ ನಮ್ಮ ಹತ್ರ ಬಂದ್ಬಿಟ್ಟು 130. ಸೊ ಅದ್ರಲ್ಲಿ 126 ನಾವು ಕೊಡ್ತಾಯಿದ್ವಿ. ಓಕೆ. ಸೊ ಬಿಲ್ ನೋಡ್ಬೋದು, ₹126 ಇದೆ ಒಂದು ದೋಸೆ. ಇವತ್ತು ಆ ಅಮ್ಮಗೋಸ್ಕರ ಈ ದೋಸೆನ ಕೊಡ್ತಾಯಿದ್ದೀವಿ. ಅವ್ರು ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ, ಬಟ್ ನೋಡೋಣ. ಸೊ ದೋಸೆ ಬಂದು ರೆಡಿ ಆಗ್ತಾಯಿದೆ. ಆಲ್ಮೋಸ್ಟು ಬಿಸಿಯಾಗಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಫೈನಲಿ ಪಾರ್ಸಲ್ ಇಸ್ಕೊಂಡ್ವಿ. ಸೊ ತುಂಬ ಕಡೆ ಹುಡುಕಿದ್ವಿ, ಎಲ್ಲೂ ನಮಗೆ ಸಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಅದರಿಂದ ಇಲ್ಲಿ ಬಂದು ಇಸ್ಕೊಂಡು, ಇದು ಪಾಕಶಾಲಾ ಅಂತ ತುಂಬ ಎಕ್ಸ್ಪೆನ್ಸಿವ್ ಇದೆ. ಬಟ್ ಆ ತಾಯಿ ಆಸೆಪಟ್ಟಿಗೋಸ್ಕರ ಅವ್ರಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀವಿ. ಸೊ ಫೈನಲಿ ₹126 ಬಂದ್ಬಿಟ್ಟು ನಮಗೆ ದೋಸೆ ಆಯಿತು. ಆ್ಯಂಡ್ ಬರೀ ದೋಸೆ ಕೊಟ್ಟರೆ ಆಗಲ್ಲ, ನೀರು ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಈ ಟ್ರಾಫಿಕಲ್ಲಿ. ಸೊ ಅವ್ರಿಗೋಸ್ಕರ ಒಂದು ವಾಟರ್ ಬಾಟ್ಲು ತೊಗೊಂಡ್ಬಿಟ್ಟೆ. ಆಲ್ಮೋಸ್ಟ್ ಇದಾಯಿತು. ಸೊ ಅಜ್ಜಿ ಇಲ್ಲಿದ್ದಾರೆ, ಬನ್ನಿಮ್ಮ. ಸೊ ಅವ್ರು ಇಲ್ಲೇ ಇದ್ದಾರೆ, ಬಂದರು ಫೈನಲಿ. ಇಲ್ಲಿ ಬನ್ನಿ, ತೊಗೊಳ್ಳಿ. ಇಲ್ಲ ತೊಗೊಳ್ಳಿ, ಇಸ್ಕೊಂಡ್ರಾ? ಇದು ಏನಂದರೆ ಬೇರೆಯವರು ₹1 ಕೊಡ್ತಾರೆ ನನಗೆ. ಆ ದುಡ್ಡನ್ನ ಸೇರಿಸಿ ನಿಮಗೆ ಖುಷಿ ಕೊಡೋಕ್ಕೋಸ್ಕರ ತೆಗಿತಾ ಇರೋದು ಅಷ್ಟೇ, ಏನಿಲ್ಲ. ಬೇರೆಯವರು ಅವ್ರಿಗೆ ಏನು ಹೇಳ್ತೀರಾ, ಇಷ್ಟಪಡ್ತೀರಾ? ಚೆನ್ನಾಗಿರಲಿ ಅಂತೇನ? ಥ್ಯಾಂಕ್ ಯು. ನನಗಲ್ಲ, ಯಾರ್ಯಾರು ₹1 ಕೊಟ್ಟರು ಅವರೆಲ್ಲ ಚೆನ್ನಾಗಿರಲಿ ಅಂತ ಅಂದ್ಬಿಡಿ. ಓಕೆ, ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್. ಖುಷಿನ? ಇಲ್ಲ, ಫೋಟೋ ಏನಂದರೆ ನಾವು ಬೇರೆಯವ್ರ ಹತ್ರ ₹1 ಡಾನ್ಸ್ ಆಡಿ ಬೇರೆಯವ್ರನ್ನ ಖುಷಿ ಪಡಿಸ್ಬೇಕಂತ. ಅದಕ್ಕೋಸ್ಕರ ನಾನು ಇವಾಗ ಡಾನ್ಸ್ ಮಾಡಿ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಅವ್ರು ಖುಷಿಯಾಗಿ, ಅವ್ರು ಕೊಟ್ಟಿರೋ ದುಡ್ಡಲ್ಲಿ ನೀವು ಖುಷಿ ಆದ್ರಾ? ಸರಿ ಅಮ್ಮ, ಬರ್ತೀನಿ. ಆಶೀರ್ವಾದ ಯಾವಾಗಿರಲಿ, ಬರ್ತೀವಿ. ಥ್ಯಾಂಕ್ಸ್ ಅಮ್ಮ. ಆ ಥರ ಎಲ್ಲ ಏನಿಲ್ಲ, ಇದು ಒಂದು ಫೋಟೋ ಕೊಟ್ಬಿಡಿ ಸಾಕು. ಹಾಂ ಸರಿ, ಏನಿಲ್ಲ, ತಲೆ ಕೆಡ್ಸ್ಕೊಂಬೇಡಿ, ಹುಷಾರಾಗಿರಿ. ಬರ್ತೀನಮ್ಮ, ಥ್ಯಾಂಕ್ ಯು. ವೀಡಿಯೋ ಮಾಡಬೇಕಾದ್ರೆ ಅವ್ರು ತುಂಬ ಗಾಬರಿ ಆದರು. ಯಾಕಂದರೆ ಈಗ ಬಂದ್ಬಿಟ್ಟು ಎಲ್ಲ ಓಲ್ಡ್ ಏಜ್ ಹೌಸ್ ಇದೆಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರಂತ. ಅದಕ್ಕೆ ಅವ್ರು ವೀಡಿಯೋ ಮಾಡ್ತಾಯಿದ್ದೀರಾ, ಅದಕ್ಕೆ ಗಾಬರಿ ಆದರು. ಸೊ ನಾನು ಹೇಳಿದೆ, ಅಮ್ಮ ಅದೆಲ್ಲ ನಾವು ಮಾಡ್ತಾಯಿಲ್ಲ, ನಾವೇನೆಂದರೆ ಈ ಥರ ಡಾನ್ಸ್ ಮಾಡಿ ₹100 ಕಲೆಕ್ಟ್ ಮಾಡಿ ಅದರಿಂದ ನೀವು ಮಾಡ್ತಾಯಿದ್ದೀವಿ, ತಲೆ ಕೆಡ್ಸ್ಕೊಂಬೇಡಿ, ಆರೋಗ್ಯವಾಗಿರ್ರಿ ಅಂತ. ಅವ್ರಿಗೆ ತುಂಬ ಭಯ ಆಯ್ತು, ಯಾರೋ ಹಿಡ್ಕೊಂಡು ಹೋಗ್ಬಿಟ್ಟು ಓಲ್ಡ್ ಹೋಮಲ್ಲಿ ಹಾಕ್ಬಿಡ್ತಾರಂತ, ಅದಕ್ಕೋಸ್ಕರನೇ. ಸೊ ಫೈನಲಿ ಬಂದ್ಬಿಟ್ಟು ಇವತ್ತು ನಮ್ಮ ಕಲೆಕ್ಷನ್ ಆಗಿದ್ದು ಬಂದ್ಬಿಟ್ಟು ₹130. ಆ ₹130 ಬಂದ್ಬಿಟ್ಟು ಆ ಅಮ್ಮ ಅವರಿಗೆ ಬಂದ್ಬಿಟ್ಟು ಒಂದು ದೋಸೆ ಇಸ್ಕೊಟ್ವಿ ಆ್ಯಂಡ್ ವಾಟರ್ ಬಾಟ್ಲು. ಟೋಟಲ್ ಅಲ್ಲಿಗೆ ಬಂದ್ಬಿಟ್ಟು ಎಲ್ಲ ಸರಿ ಇತ್ತು. ಬಟ್ ಅವರು ಪಾಪ ಭಯಪಟ್ಟರು ವೀಡಿಯೋ ಮಾಡಬೇಕಾದ್ರೆ. ಬಿಕಾಸ್ ಲೈಕ್ ವೀಡಿಯೋ ಮಾಡಿ ಹಾಕ್ತಾಯಿದ್ದೀವಿ ಅಂತ ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಹತ್ರ ಇಸ್ಕೊಳ್ಳೋ ₹100 ನೀವು ಎಷ್ಟು ಖುಷಿಯಿಂದ ಕೊಡ್ತೀರೋ ಆ ಖುಷಿನ ನಾನು ತಿಳಿಸ್ಬೇಕು. ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ಇಸ್ಕೊಂಡು ನಿಮಗೆ ಅದು ಕನ್ವೆ ಮಾಡಬೇಕಂತ ಒಂದೇ ರೀಸನಿಂದ ಇದು ಮಾಡಿರೋ ವೀಡಿಯೋ. ಕೊಡೋದು ಯಾರು ವೀಡಿಯೋ ಮಾಡಿ ಹಾಕ್ಬಾರ್ದು, ಬಟ್ ಯಾಕೆ ಮಾಡ್ತಾಯಿದ್ದೀನಿ ನಿಮಗೂ ಗೊತ್ತಾಗಬೇಕು. ಬಿಕಾಸ್ ಯಾಕಂದರೆ ತುಂಬ ಜನ ಫೇಕಾಗಿ ಮಾಡಿ ಅದರಲ್ಲಿ ದುಡ್ಡು ಮಾಡ್ತಾಯಿದ್ದಾರೆ. ಸೊ ನಾವು ಆ ಥರ ಮಾಡಲ್ಲ. ನಿಮ್ಮ ಖುಷಿನ ಅವ್ರಿಗೆ ಹಂಚ್ತಾ ಇದ್ದೀವಿ, ಅವ್ರ ಖುಷಿನ ನಿಮ್ಗೆ ಹಂಚ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಚಿಲ್ಡ್ರೆ ಬಾಯ್ಸ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಸೊ ಇವತ್ತೊಂದು ಸ್ಮಾಲ್ ಹೆಲ್ಪ್ ಮಾಡಿದ್ದಕ್ಕೆ ಕಾರಣ ಇಷ್ಟು ಜನನು ಇವರೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಕೈಯಲ್ಲಿ ಅದು ಮಾಡೋಕ್ಕಾಯಿತು. ಆ ತಾಯಿನೂ ಭಾರಿ ಖುಷಿಯಾದರು. ಥ್ಯಾಂಕ್ ಯು ಸೋ ಮಚ್.